ನಮಸ್ಕಾರ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕೆಸೆಟ್ 2025 ಜನರಲ್ ಪೇಪರ್ನ ಅನಲೈಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನವಂಬರ್ 2 ನಡೆದಿರುವಂಥ ಕೆಸೆಟ್ ಜನರಲ್ ಪೇಪರ್ 1 ಇದು. ಬನ್ನಿ ಫಸ್ಟ್ ಕ್ವಶನ್ನ ಸಾಲ್ವ್ ಮಾಡೋಣ. ಇಫ್ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಈಸ್ THREAT ಈಸ್ ರಿಟನ್ ಎಸ್ RHTAE, then how will PEARLY be written that code? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೆಂಗಪ್ಪ ಅಂತಂದರೆ, ಬನ್ನಿ ಫ್ರೆಂಡ್ಸ್, PEARY. Okay, right answer is 1, no 3. Then second question ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1. ದಿ ಟ್ರಯಾಂಗಲ್ ರೆಪ್ರೆಸೆಂಟ್ ಡಾಕ್ಟರ್ಸ್. ಇದು ಡಾಕ್ಟರ್ನ ರೆಪ್ರೆಸೆಂಟ್ ಮಾಡುತ್ತೆ ಟ್ರಯಾಂಗಲ್ಲು. ಸರ್ಕಲ್ ಬಂದ್ಬಿಟ್ಟು ಪ್ಲೇಯರ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ರೆಕ್ಟ್ಯಾಂಗಲ್ ಬಂದ್ಬಿಟ್ಟು ಆರ್ಟಿಸ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಕ್ವಶನ್ ಏನಪ್ಪ ಅಂತಂದರೆ, ಇಷ್ಟು ನಂಬರ್ ರೆಪ್ರೆಸೆಂಟ್ ಆರ್ಟಿಸ್ಟ್ ಹೂ ನೇದರ್ ಪ್ಲೇಯರ್ ಆರ್ ಡಾಕ್ಟರ್ಸ್. ಅವರು ಪ್ಲೇಯರ್ ಆಗಿರ್ಬಾರ್ದು, ಡಾಕ್ಟರು ಆಗಿರ್ಬಾರ್ದು. ಸೊ ನಮ್ಮ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1. ಬನ್ನಿ ಥರ್ಡ್ ಕ್ವಶನ್ನ ಸಾಲ್ವ್ ಮಾಡೋಣ. A 7 students A, B, C, D, E, F and G takes a series of tests. No two students get similar marks. G always scores more than A always scores more than B. Each time either C scores highest and E gets least, or alternatively D scores highest and F or B scores least. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ಎ ಪೊಲೀಸ್ ಮ್ಯಾನ್ ಗೋಸ್ 20 ಕಿಲೋಮೀಟರ್ ಈಸ್ಟ್. ಒಬ್ಬ ಪೊಲೀಸ್ ಮ್ಯಾನ್ ಏನಿದೆ, ಅವನು ಈಸ್ಟ್ ಕಡೆಗೆ 20 ಕಿಲೋಮೀಟರ್ಸ್ ಹೋಗ್ತಾನೆ. ಒಂದು ನಿಮಿಷ, 20 ಕಿಲೋಮೀಟರ್ಸ್. ನೆಕ್ಸ್ಟ್ ಅವನು ಸೌತ್ ಕಡೆಗೆ 30 ಕಿಲೋಮೀಟರ್ಸ್ ಹೋಗ್ತಾನೆ. ಅಗೇನ್ ಅವನು ಏನು ಮಾಡ್ತಾನೆ, ಅವನ ಕಡೆಯಿಂದ ಲೆಫ್ಟ್ಗೆ ಮತ್ತೆ 10 ಕಿಲೋಮೀಟರ್ಸ್ ಹೋಗ್ತಾನೆ. 10 ಕಿಲೋಮೀಟರ್ಸ್. ಸೊ ನಾವು ಇಲ್ಲಿಂದ ಇಲ್ಲಿಗೆ ಹೌ ಫಾರ್ ಈಸ್ ಫ್ರಮ್ ಈ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೇಳಿದ್ದಾರೆ ಆಪ್ಷನಲ್ಲಿ. ಇಲ್ಲಿ 20 ಪ್ಲಸ್ ಇಲ್ಲಿ 10. ಆಪ್ಷನಲ್ಲಿ 30 ಒಂದೇ ಇರೋದ್ರಿಂದ ನಾವು ಆಪ್ಷನ್ 1 30 ಇಟ್ ಈಸ್ ಅ ರೈಟ್ ಆನ್ಸರ್. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ದಿ ಪ್ರಾಬ್ಲಮ್ ಫಿಗರ್ಸ್ ಆರ್, ಅವರು ಒಂದು ಎಂಬೆಡೆಡ್ ಫಿಗರ್ಸ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನೆಕ್ಸ್ಟ್ ದಿ ಕರೆಕ್ಟ್ ಆನ್ಸರ್ ವಿಲ್ ಬಿ ಕಂಟಿನ್ಯೂಸ್ ಸೀರೀಸ್ ಎಸ್ಟಾಬ್ಲಿಷ್ಡ್ ಬೈ ದಿ ಪ್ರಾಬ್ಲಮ್ ಫಿಗರ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಇಲ್ಲಿ ಒಂದು ಪೈ ಚಾರ್ಟ್ ಕೊಟ್ಟಿದ್ದಾರೆ, ಹಾಗೆ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಬಾರ್ ಡಯಾಗ್ರಾಮ್. ಇದರ ರಿಲೇಟೆಡ್ ಒಂದು ಕ್ವಶನ್ ಕೊಟ್ಟಿದ್ದಾರೆ. What is the ratio of number of boys in school C, the number of girls in school B, and total number of students in school E? ಇದು ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3. ಬನ್ನಿ ನೆಕ್ಸ್ಟ್ ಕ್ವಶನ್ ಮೂವ್ ಆನ್ ಆಗೋಣ. ದಿ ಟೇಬಲ್ gives the number of items of products sold in 2 towns A and B. A and B ಟೌನ್ ಕೊಟ್ಟಿದ್ದಾರೆ, ಅಂದರೆ ಪ್ರತಿ ತಿಂಗಳು ಅದು ಎಷ್ಟೆಷ್ಟು ಸೋಲ್ಡ್ ಆಗುತ್ತೆ, ಸೇಲ್ ಆಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ದಿ ನಂಬರ್ ಆಫ್ ಐಟಮ್ಸ್ ಸೋಲ್ಡ್ ಟೌನ್ ಬಿ ಇನ್ ಏಪ್ರಿಲ್ ಆ್ಯಂಡ್ ಪರ್ಸೆಂಟೇಜ್ ಮೋರ್ ದೆನ್, ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಕೇಳಿದ್ದಾರೆ ಅದೇ ತಿಂಗಳಲ್ಲಿ ಟೌನ್ ಎಗೆ ಟೌನ್ ಬಿಗೆ. ಯಾವುದು ಏಪ್ರಿಲ್ ತಿಂಗಳಲ್ಲಿ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. 6 students are ranked
increasing order 1, 2, 3, 4, 5, 6 based on their scores in a test. Suppose scores each student added by grace marks 2. Then which of the following is true? Rank of each student added by 2. Rank of each student remains same. Rank of each student decreased by original rank. ರ್ಯಾಂಕ್ ಆಫ್ ಈ ಸ್ಟೂಡೆಂಟ್ ಚೇಂಜಸ್. ಅಂದರೆ ಇಲ್ಲಿ 6 ಸ್ಟೂಡೆಂಟ್ಸ್ ಇರ್ತಾರೆ. 6 ಸ್ಟೂಡೆಂಟ್ಸ್ಗೆ ಅವರು ಸೀರಿಯಲ್ ಪ್ರಕಾರ 1, 2, 3, 4, 5, 6 ರ್ಯಾಂಕ್ನ ತಗೊಂಡಿರ್ತಾರೆ. ಅದೇ ರೀತಿ ನೀವು ಪ್ರತಿಯೊಬ್ಬರಿಗೂ 2 ಮಾರ್ಕ್ಸ್ನ ನೀವು ಆ್ಯಡ್ ಮಾಡಿದರೆ ಏನಾಗ್ಬೋದು ಪ್ರಾಬಬಿಲಿಟಿ ಅಂತ ಕೇಳಿದಾಗ ಏನಾಗಲ್ಲ, ರ್ಯಾಂಕ್ ಏನಿರುತ್ತೆ ಅದು ಸೇಮ್ ಇರುತ್ತೆ. ಸೊ ನಮ್ಮ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ರ್ಯಾಂಕ್ ಆಫ್ ಈಚ್ ಸ್ಟೂಡೆಂಟ್ ರಿಮೇನ್ಸ್ ಸೇಮ್. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. 9th ಕ್ವಶನ್ಗೆ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಬನ್ನಿ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಇದು ಸ್ವಲ್ಪ ಕ್ರಿಟಿಕಲ್ ಇದೆ. ಸೊ ಈ ಕ್ವಶನ್ಗೆ ಬಂದ್ಬಿಟ್ಟು ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮ್ಯಾಚ್ ಆಫ್ ದಿ ಫಾಲೋಯಿಂಗ್. ಬನ್ನಿ ನಮ್ಮ 11th ಕ್ವಶನ್ ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಅಂತಿದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಎಗೆ 2 ಬರುತ್ತೆ. ರೂಟರ್ ಈಸ್ ಡಿವೈಸ್ ದಟ್ ಫಾರ್ವರ್ಡ್ ಡಾಟಾ ಪ್ಯಾಕೆಟ್ಸ್ ಬಿಟ್ವೀನ್ ಕಂಪ್ಯೂಟರ್ ಆ್ಯಂಡ್ ನೆಟ್ವರ್ಕ್ಸ್ ಅಂತ ಬರುತ್ತೆ. ಬಿಗೆ 4 ಬರುತ್ತೆ. ಫೈರ್ ವಾಲ್ಸ್ ಡಿವೈಸ್ ಪ್ರಿವೆಂಟ್ ಅನ್ಅಥರೈಸ್ಡ್ ಆಕ್ಸೆಸ್ ಟು ಎ ನೆಟ್ವರ್ಕ್. GUI ಅಂತಂದರೆ an interface for computer users that provides icons. ನಿಮಗೆ ಡಿವೈಸ್ ಫ್ರಂಟಲ್ಲಿ ಕೊಡುತ್ತಲ್ಲ, ವಾಲ್ಪೇಪರ್ ಅದೆಲ್ಲ ಕೊಡುತ್ತಲ್ಲ ಅದು. ಬ್ರೌಸರ್ ಬಂದ್ಬಿಟ್ಟು ಅಪ್ಲಿಕೇಶನ್ ಆಫ್ ಆಕ್ಸೆಸಿಂಗ್ ವೆಬ್ಸೈಟ್ಸ್ ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ 1 ಕರೆಕ್ಟ್ ಆನ್ಸರ್. ಬನ್ನಿ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. 12th ಕ್ವಶನ್ ಆನ್ಸರ್ ಈಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಬೌಟ್ CC ಆ್ಯಂಡ್ BCC ಫೀಡ್ಸ್ ಆ್ಯಂಡ್ ಇಮೇಲ್ ಅಂತಿದೆ. ಸೊ ಇದರಲ್ಲಿ ಬಂದ್ಬಿಟ್ಟು ಆಪ್ಷನ್ 1 ಈಸ್ ರಾಂಗ್. CC recipients cannot reply. CC recipients can see other CC and BCC address. ಇದು ರೈಟ್. BCC is used for casual emails. ಇದು ರಾಂಗು. BCC recipients are hidden for all the recipients. ಇದು ರೈಟ್ ಆಪ್ಷನ್ ಆಗಿದೆ. ಸೊ 2 and 4 ಈಸ್ ರೈಟ್ ಆನ್ಸರ್. ಸೊ ನಮ್ಮ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಬನ್ನಿ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. Hypertext is the text contain links and others. Statement 1 ಇದು ರೈಟ್. Statement 1 is right. www is based on hypertext which allows to user navigate between web pages by clicking on hyperlink. ನಾವು www ಮೇಲೆ ಕ್ಲಿಕ್ ಮಾಡಿದಾಗ ಲಿಂಕ್ ಓಪನ್ ಆಗುತ್ತಲ್ಲ, ಸೊ ಇದು ಕೂಡ ರೈಟ್. ಸೊ ಬೋತ್ S1 or S2 are statement 1, statement 2 are right. ಸೊ ಆಪ್ಷನ್ 3 is right answer. 14th ಕ್ವಶನ್ಗೆ ಮೂವ್ ಆಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಬೆಸ್ಟ್ ICT ಇಂಪ್ರೂವ್ ಸ್ಟೂಡೆಂಟ್ ಲರ್ನಿಂಗ್. ಇದು ಶೋಯಿಂಗ್ ನೋಟ್ಸ್ ಆನ್ ಪ್ರೊಜೆಕ್ಟರ್, ಸೆಂಡಿಂಗ್ ಹೋಮ್ವರ್ಕ್ ಬೈ ಇಮೇಲ್, ಯೂಸಿಂಗ್ ಲರ್ನಿಂಗ್ ಆ್ಯಪ್ಸ್ ದಟ್ ಹೆಲ್ಪ್ಸ್ ಈ ಸ್ಟೂಡೆಂಟ್ ಲರ್ನ್ ಎಟ್ ದೇರ್ ಓನ್ ಲೆವೆಲ್. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಬನ್ನಿ 15th ಕ್ವಶನ್ಗೆ ಮೂವ್ ಆಗೋಣ. ವಿಚ್ ಫೀಚರ್ ಆಫ್ ಗೂಗಲ್ ಫಾರ್ಮ್ಸ್ ಮೇಕ್ ಇಟ್ ಸೂಟಬಲ್ ಫಾರ್ ಸರ್ವಿಸ್. ಅಂದರೆ ಗೂಗಲ್ ಫಾರ್ಮ್ ಮೂಲಕ ನೀವು ಸರ್ವಿಸ್ ಮಾಡಬೇಕಾದ್ರೆ ಯಾವ್ದು ಫೀಚರ್ ಯೂಸ್ ಆಗುತ್ತೆ ಅಂತ. ಎಬಿಲಿಟಿ ಟು ರಿಸ್ಟ್ರಿಕ್ಟ್ ರೆಸ್ಪಾನ್ಸ್ ಬೇಸ್ಡ್ ಆನ್ IP ಅಡ್ರೆಸ್. ಇದು ರಾಂಗು. ಸಪೋರ್ಟ್ ಫಾರ್ ಕ್ವಶನ್ ಲೈಕ್ ಮಲ್ಟಿಪಲ್ ಚಾಯ್ಸ್ ಚೆಕ್ ಬಾಕ್ಸ್. ಇದು ಕೊಡ್ತಾರೆ ಗೂಗಲ್ ಫಾರ್ಮ್ಸ್ ಇರ್ಬೇಕಾದ್ರೆ. ಸೊ ಇದು ರೈಟ್ ಆನ್ಸರ್. ನಮ್ಮ 15 ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸೆಕೆಂಡ್. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಆ್ಯಸ್ ಪರ್ ಬಯೋಮೆಡಿಕಲ್ ವೇಸ್ಟ್ ಆಫ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016, glassware and metallic body implants on to be collected on. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಪಂಕ್ಚರ್ ಪ್ರೂಫ್ ಆಫ್ ಲೀಕ್ ಪ್ರೂಫ್, ಟೆಂಪರ್ ಪ್ರೂಫ್, ವೈಟ್ ಕಂಟೈನರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. 17th ಕ್ವಶನ್ಗೆ ಬಂದ್ಬಿಟ್ಟು ರೈಟ್ ಆನ್ಸರ್ ಈಸ್ ಆಪ್ಷನ್ 2. 18ನಲ್ಲಿ ಅಕಾರ್ಡಿಂಗ್ ಟು ದ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್
ಎಸ್ ಟಿ ಜಿ ಏನು ಹೇಳುತ್ತೆ, 10th ಎಸ್ ಟಿ ಜಿ 10th ಗೋಲ್ ಏನು ಹೇಳುತ್ತೆ ಅಂತ ಕೇಳಿದರೆ ರೆಡ್ಯೂಸ್ ಇನ್ಎಕ್ವಾಲಿಟೀಸ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ಇಸ್ ರೈಟ್ ಆನ್ಸರ್. 19th ಕ್ವಶನ್ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 2. ಓನ್ಲಿ 3 ಆಫ್ ದೆಮ್ ಆರ್ ಕರೆಕ್ಟ್. Question number 20. Consider the following statements related to International Solar Alliance ASA ಅಂತ ಬಂದ್ಬಿಟ್ಟು ಇದಕ್ಕೆ ಆಪ್ಷನ್ 1 is only right answer. ಸೊ ಒಂದು ನಿಮಿಷ, ಆಪ್ಷನ್ 1 is right answer. ಸೊ ಎ ಓನ್ಲಿ. ಸೊ ಬೇಗ ಮುಗಿಸ್ಬಿಡೋಣ. 21ಗೆ ಬುದ್ಧಿಸ್ಟ್ ಎಜುಕೇಷನ್ದು ಫೀಚರ್ ಅಲ್ಲ ಅಂತ ಕೇಳಿದ್ರೆ ಫಿಸಿಕಲ್ ಪನಿಷ್ಮೆಂಟ್ ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 22ಗೆ ಬಂದರೆ ರೈಟ್ ಆನ್ಸರ್ ಈಸ್ ಆಪ್ಷನ್ 4. ಕ್ವಶನ್ ನಂಬರ್ 23ದು ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1. 24ಗೆ ಬಂದ್ಬಿಟ್ಟು AICTE ಇದು ರೈಟ್ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 25ಗೆ ಬಂದು ACE ಈಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. 26 ಬಂದ್ಬಿಟ್ಟು ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. 27ಗೆ ಬಂದು ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. 28 ಕ್ವಶನ್ ನಂಬರ್ ಫ್ಲಿಪ್ಡ್ ಕ್ಲಾಸ್ ರೂಮ್ ಟಿಪಿಕಲಿ ಇನ್ವಾಲ್ವ್ಸ್ ದ ಟೀಚರ್ ರೆಕಾರ್ಡ್ಸ್ ಇನ್ಸ್ಟ್ರಕ್ಷನ್ ವಿಡಿಯೋಸ್ ಆ್ಯಂಡ್ ಶೇರ್ಸ್ ದ ವಿತ್ ಸ್ಟೂಡೆಂಟ್ಸ್ ಫಾರ್ ಪ್ರಾಕ್ಟೀಸಿಂಗ್ ಪ್ರಾಬ್ಲಮ್ಸ್. ಇದು ರೈಟ್ ಆನ್ಸರ್ ಆಗುತ್ತೆ ಫ್ರೆಂಡ್ಸ್. ಕ್ವಶನ್ ನಂಬರ್ 29ಗೆ ಬಂದು ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 30 ಬಂದು ಆಪ್ಷನ್ ನಂಬರ್ 3 ಈಸ್ ರೈಟ್ ಆನ್ಸರ್. ವಾಟ್ ಈಸ್ ದ ಕೀ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾಸಿಟಿವ್ ಅಪ್ರೋಚ್ ಅಂತಿದೆ. ಸೊ ಆಪ್ಷನ್ ನಂಬರ್ ಈಸ್ ಬಿಲೀಫ್ ಇನ್ ಎಕ್ಸಿಸ್ಟೆನ್ಸ್ ಆಫ್ objectives, measurable facts and law governing phenomena. It is the right answer. Next question move on. 32 question ಗೆ ಆನ್ಸರ್ ಆಪ್ಷನ್ 3. 33ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1. 34 question ಏನಿದೆ ನೋಡೋಣ. Which of the following formal styles is commonly used in the field of social science education ಅಂತಿದೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಮೂವ್ ಆನ್ ಆಗೋಣ. 35 ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇಂಟರ್ವ್ಯೂ ಮೆಥಡ್ ಅಂತಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡೋಣ. ಇದು ಪ್ಯಾಸೇಜ್ ಇದೆ. ಪ್ಯಾಸೇಜ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಈ ಕ್ವೆಶನ್ಸ್ ನಾವು ಸ್ಕಿಪ್ ಮಾಡೋಣ. ಡೈರೆಕ್ಟ್ 41 ಕ್ವಶನಿಗೆ ಬರೋಣ. 41 ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಡಯಾಡಿಕ್ ಅಂದರೆ ರಿಸೀವರು ಮತ್ತು ಸೆಂಡರ್ ನಡುವೆ ನಡೆಯುವಂಥ ಸೊ ಪ್ರೊಸೆಸ್ಗೆ ಏನಂತ ಕರಿತಾರೆ ಅಂತಂದರೆ ಡಯಾಡಿಕ್ ಅಂತೇಳಿ ಕರಿತಾರೆ. ಓಕೆ, 42ಗೆ ಆನ್ಸರ್ ಬಂದ್ಬಿಟ್ಟು CDE ಓನ್ಲಿ. CDE only. So option number 3 is right answer. 43 question ಗೆ right answer ಬಂದ್ಬಿಟ್ಟು BCD is the right answer. BCD is the right answer. Question number 44 ಗೆ ಆನ್ಸರ್ ಬಂದ್ಬಿಟ್ಟು ABC. ABC is the right answer. ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. 45ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು
ಆಪ್ಷನ್ ನಂಬರ್ 4 is the right answer. ಇಲ್ಲೊಂದು ಕ್ವಶನ್ ಇದೆ 46 ಇದು. ಓಕೆ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕಾಫಿಗೆ 3156655 ಅಂತ ಕರೆದ್ರೆ ಟೀಗೆ ಏನಂತ ಕರೀತಾರೆ ಅಂತೇಳಿ ಇದನ್ನ ಕ್ಲಿಯರ್ ಮಾಡೋಣ ಬನ್ನಿ. ಈಗ ಸಿಗೆ 3 ಬರುತ್ತೆ, ಓಗೆ 15 ಬರುತ್ತೆ, ಎಫ್ಗೆ 66 ಆ್ಯಂಡ್ ಇಗೆ 55 ಬರುತ್ತೆ. ಸೊ ಟಿ ಅಂತ ಬಂದರೆ ಎಗೆ 1 ಬರುತ್ತೆ, ಇಗೆ 5 ಬರುತ್ತೆ, ಟಿಗೆ 20. 2051 is third option is the right answer. A car covers a certain distance at speed of 50 km/h in 6 hours. To cover the same distance in 4 hours, it must travel at speed of, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 80 km/h ಈಸ್ ದ ರೈಟ್ ಆನ್ಸರ್. 49th ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ABCD ಆಲ್ ಆಫ್ ದೆಮ್ ಆರ್ ಕರೆಕ್ಟ್. ಕೊನೆ ಕ್ವಶನ್ ಇದು 50th. A library has an average of 400 visitors on Sundays and 100 visitors on the other days. The average number of visitors per day in a month of 30 days beginning with Saturday. ಇದು ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು 150. ಸೊ ನಾವೆಲ್ಲ 50 ಕ್ವಶನ್ಗೂ ಆನ್ಸರ್ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲನೂ ಕರೆಕ್ಟ್ ಇದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಎಲ್ಲ ಯಾರ್ಯಾರು ಕೇಸೆಟ್ ಎಲ್ಲ ಬರೆದಿರ್ತಾರೆ ನಿಮ್ಮ ಫ್ರೆಂಡ್ಸು ಎಲ್ಲ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ. ಆ್ಯಂಡ್ ಮುಂದೆ ಇದೇ ಥರ ವೀಡಿಯೋಸ್ ಬೇಕಂತಂದರೆ ನೆಕ್ಸ್ಟ್ ಕ್ವಶನ್ ಪೇಪರ್ ಕೂಡ ಕ್ಲಿಯರ್ ಮಾಡಿಕೊಡ್ತೀನಿ, ಕಾಮರ್ಸ್ ಪೇಪರು. ಸೊ ನಿಮ್ಗೆ ಆ ವಿಡಿಯೋನು ನಿಮ್ಗೆ ಬರಬೇಕು ಅಂತಂದರೆ ಈ ವಿಡಿಯೋನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂದರೆ ಆದಷ್ಟು ಬೇಗ ನಿಮಗೆ ವಿಡಿಯೋ ಅನ್ನೋದು ಶೋ ಆಗುತ್ತೆ. ಆ್ಯಂಡ್ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಇಟ್ ಈಸ್ ಈಸಿ ಟು ರೀಚ್ ವಿಡಿಯೋ ಆನ್ ಯು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್.